ಶುಭೋದಯ ಎಲ್ಲರಿಗೂ. ನಾವಿವತ್ತು 10ನೇ ತರಗತಿಯ ವಿಜ್ಞಾನದ ಜೀವಶಾಸ್ತ್ರ ವಿಭಾಗದಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಪಾಠವನ್ನ ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಕಲಿಕಾಂಶಗಳು ಏನೇನಿದೆ ಅಂತ ನೋಡಿದ್ರೆ, ಸಂತಾನೋತ್ಪತ್ತಿ ಪರಿಚಯ, ಸಂತಾನೋತ್ಪತ್ತಿಯ ಬಗ್ಗೆ ಪರಿಚಯ ಇದೆ. ಯಾವ್ಯಾವ ರೀತಿಯಾದಂತಹ ಸಂತಾನೋತ್ಪತ್ತಿ ಇದೆ ಅನ್ನುವಂಥದ್ದು. ಈಗ ಸಂತಾನೋತ್ಪತ್ತಿ ಜೀವಿಗಳಿಗೆ ಯಾಕೆ ಅವಶ್ಯಕವಾಗಿದೆ? ಈಗ ನಾವು ಉಸಿರಾಡಬೇಕು ಅಥವಾ ಬೆಳೆಯುವುದು, ಇದೆಲ್ಲ ನಾವು ಇರ್ಲಿಕ್ಕೆ, ನಾವು ಜೀವಂತವಾಗಿ ಇರ್ಲಿಕ್ಕೆ, ವಿಸರ್ಜನೆ ಇರಬಹುದು, ಜೀರ್ಣವಾಗೋದಿರಬಹುದು, ಇದೆಲ್ಲ ನಾವು ಜೀವಂತವಾಗಿ ಇರ್ಲಿಕ್ಕೆ ಬೇಕಾಗಿರುವಂತಹ ಚಟುವಟಿಕೆಗಳು. ಆದ್ರೆ ಸಂತಾನೋತ್ಪತ್ತಿ ನಾವು ಜೀವಂತವಾಗಿರ್ಬೇಕು ಅಂತ ಇರ್ಬೇಕಂತೇನಿಲ್ಲ ಅಲ್ವಾ? ಆದ್ರೂ ಯಾಕೆ ಜೀವಿಗಳು ಸಂತಾನೋತ್ಪತ್ತಿಯನ್ನ ನಡೆಸುತ್ತವೆ ಅಂದ್ರೆ, ಪ್ರಭೇದಗಳ ಉಳಿಕೆ ಹಾಗೂ ಮುಂದುವರಿಕೆಗಾಗಿ ಸಂತಾನೋತ್ಪತ್ತಿ ಅಗತ್ಯವಾಗಿದೆ. ಈಗ ಬೆಕ್ಕಿನ ಸಂತತಿ ಸಂತಾನೋತ್ಪತ್ತಿ ನಡೆಸೋದನ್ನ ನಿಲ್ಲಿಸಿಬಿಡ್ತು ಅಂದ್ರೆ ಅವಾಗ ನಮ್ಗೆ ಮುಂದಿನ ಪೀಳಿಗೆಯಲ್ಲಿ ಬೆಕ್ಕುಗಳೇ ಕಂಡು ಬರೋದಿಲ್ಲ ಅಲ್ವಾ? ಇಲ್ಲಿ ಸಂತಾನೋತ್ಪತ್ತಿ ಯಾಕೆ ಮಾಡ್ತವೆ ಅಂದ್ರೆ, ಅವು ಪ್ರಭೇದದ ಉಳಿಕೆಗೆ. ಹೇಳಿದ್ನಲ್ಲ, ಬೆಕ್ಕು ಸಂತತಿ ಅಥವಾ ಸಂತಾನೋತ್ಪತ್ತಿ ಮಾಡೋದನ್ನ ನಿಲ್ಸಿದ್ರೆ ಏನಾಗುತ್ತೆ, ನಮಗೆ ಒಂದು ಜನರೇಷನ್ ಆದ ತಕ್ಷಣ ಮುಂದಿನ ಪೀಳಿಗೆಯಲ್ಲಿ ಬೆಕ್ಕುಗಳೇ ಇರೋದಿಲ್ಲ ಅಲ್ವಾ? ಆ ಕಾರಣಕ್ಕಾಗಿ ಜೀವಿಗಳು ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ಅಂತ ಇದೆ. ಅಲೈಂಗಿಕ ಸಂತಾನೋತ್ಪತ್ತಿ, ಅದರಲ್ಲಿ ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಬೀಜಕಗಳ ಉತ್ಪಾದನೆ, ಕಾಯಜ ಸಂತಾನೋತ್ಪತ್ತಿ, ಈ ರೀತಿಯಾದಂತಹ ವಿಧಗಳು ಬೇರೆ ಬೇರೆ ಇದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಹೂ ಬಿಡುವ ಸಸ್ಯಗಳಲ್ಲಿ ಹಾಗೆ ಮಾನವರಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ ಅನ್ನೋದನ್ನ ಕಲಿತೀವಿ. ಸಂತಾನೋತ್ಪತ್ತಿ ಆರೋಗ್ಯ, ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳುವಂಥದ್ದು, ಅದರಿಂದ ಹರಡುವಂತಹ ರೋಗಗಳೇನು, ಲೈಂಗಿಕ ಕ್ರಿಯೆಯಿಂದ, ಇದೆಲ್ಲ ಕಲಿತೀವಿ. ಅಂಕಗಳ ಹಂಚಿಕೆ ನೋಡಿದ್ರೆ, 1 ಅಂಕದ ಪ್ರಶ್ನೆಗಳು 2 5 ಅಂಕಗಳ ಪ್ರಶ್ನೆಗಳು ಒಂದೇ ಇದೆ. ಒಟ್ಟು ಪ್ರಶ್ನೆಗಳು ಈ ಪಾಠದಿಂದ 3 ಬಂದಿರುತ್ತೆ. ಒಟ್ಟು ಅಂಕಗಳು ಕವರ್ ಆಗುವಂಥದ್ದು 7 ಅಂಕಗಳು ಈ ಪಾಠದಿಂದ ಬಂದಿರ್ತವೆ. ಹಾಗಿದ್ರೆ ಮೊದಲನೇ ಪ್ರಶ್ನೆಗೆ ಹೋಗೋಣವಾ? ಎಸ್. ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯ ಕ್ರಮವಾಗಿ ಅಂತ ಹೇಳಿದ್ದಾರೆ. ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದರ ರಚನೆಯ ಇದು ಇಲ್ಲಿ ಎಕ್ಸ್ ಅಂತ ತೋರಿಸಿದಾರಲ್ಲ, ಇಂಡಿಕೇಟ್ ಮಾಡಿದ ಯಾವ್ದಿದು? ಬೀಜಕಗಳು ಅಲ್ವಾ? ಇವು ಬೀಜಕಗಳು. ಇವುಗಳ ರಚನೆಯ ಲಕ್ಷಣ ಮತ್ತು ಕಾರ್ಯಕ್ರಮವಾಗಿ ಅಂತ ಹೇಳಿದ್ದಾರೆ. ಬೀಜಕಗಳೇನಿದೆ ಇವು ಆಪ್ಷನ್ ಎ ನೋಡೋಣ. ಭಿತ್ತಿಯು ಇರುವುದಿಲ್ಲ, ಪರಾಗಸ್ಪರ್ಶ ಮಾಡುತ್ತವೆ. ಇಲ್ಲ, ತಪ್ಪು. ಇವುಗಳಲ್ಲಿ ಭಿತ್ತಿಯು ಇರ್ತದೆ ಮತ್ತೆ ಪರಾಗಸ್ಪರ್ಶವನ್ನ ಮಾಡೋದಿಲ್ಲ. ಇಲ್ಲಿ ದಪ್ಪನಾದ ಭಿತ್ತಿ ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಹೌದು, ಇದು ಸರಿಯಾದ ಉತ್ತರ. ಬೀಜಕಗಳು ದಪ್ಪವಾದಂತಹ ಭಿತ್ತಿಯನ್ನ ಹೊಂದಿರುತ್ತೆ ಮತ್ತೆ ಹೊಸ ರೈಜೋಪಸ್ ಆಗಿ ಬೆಳೆಯುತ್ತೆ. ಈಗ ನಾವು ಬ್ರೆಡ್ಗಳಲ್ಲೆಲ್ಲ ನೋಡಿದ್ರೆ
ಬ್ರೆಡ್ ನಲ್ಲೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ನೀವು ನೀರ್ ಹಾಕಿ ಸ್ವಲ್ಪ ದಿನದ ಕಾಲ ಅಥವಾ ಮರುದಿನದವರೆಗೆ ಇಟ್ರೆ ಏನಾಗುತ್ತೆ, ಅದ್ರೊಳಗೆ ರೈಜೋಪಸ್ಗಳು ಬೆಳೆಯೋದನ್ನ ಕಾಣ್ತೀವಿ. ಅವು ಬೀಜಕಗಳನ್ನ ಉತ್ಪತ್ತಿ ಮಾಡುತ್ತೆ. ಅವು ದಪ್ಪವಾದಂತಹ ಭಿತ್ತಿಯನ್ನ ಹೊಂದಿರುತ್ತೆ. ತೆಳುವಾದ ಭಿತ್ತಿ ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತೆ. ಹೊಸ ರೈಜೋಪಸ್ ಆಗಿ ಬೆಳೆಯೋದು ಹೌದು, ಆದ್ರೆ ತೆಳುವಾದ ಭಿತ್ತಿಯನ್ನ ಹೊಂದಿರೋದಿಲ್ಲ. ಇದು ತಪ್ಪಾದ ಉತ್ತರ. ದಪ್ಪನಾದ ಭಿತ್ತಿ ಹೊಂದಿದೆ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ. ಹೌದು, ಇವು ದಪ್ಪವಾದಂತಹ ಭಿತ್ತಿಯನ್ನ ಹೊಂದಿರುತ್ತೆ. ಹೌದು, ಸರಿ. ಆದ್ರೆ ಪರಾಗಸ್ಪರ್ಶ ಮಾಡುತ್ತದೆ ಅನ್ನೋದು ತಪ್ಪು. ಹಾಗಾಗಿ ಇದು ತಪ್ಪಾದ ಉತ್ತರ. ನಮ್ಮ ಸರಿಯಾದ ಉತ್ತರ ಅಂದ್ರೆ ಬಿ, ದಪ್ಪನಾದ ಭಿತ್ತಿ ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಎರಡನೇ ನೋಡೋಣ. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ಹರಡುವ ಬ್ಯಾಕ್ಟೀರಿಯಾ ಸೋಂಕು ಅಂತ ಕೇಳಿದ್ದಾರೆ. ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಸೋಂಕು ಯಾವುದು ಅಂತ ನೋಡಿದ್ರೆ ಗೊನೋರಿಯಾ ಅಲ್ವಾ? ಸರಿಯಾದ ಉತ್ತರ ಗೊನೋರಿಯಾ. ಇದು ಬ್ಯಾಕ್ಟೀರಿಯಾದಿಂದ ಮತ್ತೆ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗ ಆಗಿದೆ. ಏಡ್ಸ್, ಏಡ್ಸ್ಗೆ ಕಾರಣವಾಗಿರುವಂತದ್ದು HIV ವೈರಸ್ ಆಗಿರುತ್ತೆ. ಇದು ತಪ್ಪಾದ ಉತ್ತರ. ಹೆಪಟೈಟಿಸ್ ಬಿ, ಇದು ಕೂಡ ತಪ್ಪಾದ ಉತ್ತರ. ವರ್ಡ್ಸ್, ಇದು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಂದ್ರೆ ಗೊನೋರಿಯಾ. ಇದು ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ಬ್ಯಾಕ್ಟೀರಿಯಾ ಸೋಂಕು. ಮುಂದಿನ ಪ್ರಶ್ನೆ, ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಅಂತ ಹೇಳಿದ್ದಾರೆ. ಹಣ್ಣಾಗಿ ಬೆಳೆಯುವಂತಹ ಹೂವಿನ ಭಾಗ ಯಾವುದು ಅಂದ್ರೆ ನೋಡೋಣ. ಆಪ್ಷನ್ ಎ ಅಂಡಾಶಯ ಮತ್ತು ಪ್ರಥಮ ಕಾಂಡ. ಅಂಡಾಶಯ ಸರಿ ಇದೆ, ಆದ್ರೆ ಪ್ರಥಮ ಕಾಂಡ ಅಂತ ಇದೆ. ಕಾಂಡ ಅಂದ್ರೆ ಬೇರೆಲ್ಲ ಅನ್ನೋದು ನಿಮಗ್ ಗೊತ್ತು ಅಲ್ವಾ? ಹಾಗಾಗಿ ಇದು ತಪ್ಪಾದ ಉತ್ತರ. ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ ಪ್ರಥಮ ಕಾಂಡ, ಹೂವಿನ ಭಾಗ ಪ್ರಥಮ ಕಾಂಡ ಆಗೋದಿಲ್ಲ, ತಪ್ಪು. ಪ್ರಥಮ ಮೂಲ, ಸಸ್ಯದ ಬೇರಾಗಿ ಬೆಳೆಯುವ ಭಾಗ ಪ್ರಥಮ ಮೂಲ ಹೌದು, ಆದರೆ ಟೋಟಲ್ ಆಪ್ಷನ್ ಬಿ ತಪ್ಪಾಗಿದೆ. ಆಪ್ಷನ್ ಸಿ ನೋಡೋಣ. ಅಂಡಾಶಯ ಹೌದು, ಹಣ್ಣಾಗಿ ಬೆಳೆಯುವಂತಹ ಹೂವಿನ ಭಾಗ ಅಂಡಾಶಯ ಅನ್ನೋದು ನಮ್ಗೆ ಗೊತ್ತಿದೆ ಅಲ್ವಾ? ಪರಾಗರೇಣು ಏನಿರುತ್ತೆ ಅದು ಅಂಡಾಶಯವನ್ನ ತಲುಪಿ ಅಲ್ಲಿ ಇರುವಂತಹ ಅಂಡಾಣುಗಳೊಂದಿಗೆ ಸಂಯೋಗಗೊಂಡು ಅಲ್ಲಿ ಬೀಜವನ್ನ ಉತ್ಪತ್ತಿ ಮಾಡುವಂಥದ್ದು. ಬೀಜವೇ ನೆಕ್ಸ್ಟ್ ಮಾಗಿ ಹಣ್ಣಾಗತ್ತೆ ಅಲ್ವಾ? ಹಾಗಾಗಿ ಅಂಡಾಶಯ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಆಗಿರುತ್ತೆ. ಪ್ರಥಮ ಮೂಲ, ಬೇರವನ್ನ ನಾವು ಮೂಲ ಅಂತಾನು ಹೇಳ್ತೀವಿ. ಹಾಗಾಗಿ ಪ್ರಥಮ ಮೂಲ ಏನಿದೆ ಅದು ಸಸ್ಯದ ಬೇರಾಗಿ ಬೆಳೆಯುವಂತಹ ಭಾಗ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ. ಆಪ್ಷನ್ ಡಿ ನೋಡೋಣ. ಅಂಡಾಶಯ ಸರಿ ಇದೆ ಮತ್ತು ಅಂಡಾಣು ಇಲ್ಲ. ಅಂಡಾಣು ತಪ್ಪಾದಂತಹ ಉತ್ತರ ಅಲ್ವಾ? ಅಂಡಾಶಯದಲ್ಲಿ ಅಂಡಾಣು ಇರುತ್ತೆ. ಇಲ್ಲಿ ಈ ಪರಾಗರೇಣು ಇರುವಂತದ್ದು ಏನಾಗುತ್ತೆ, ಶಲಾಕಾಗ್ರದ ಮೇಲೆ ಬಿದ್ದಾಗ ಪರಾಗನಳಿಕೆ ಉಂಟಾಗಿ ಇದು ಅಂಡಾಶಯವನ್ನ ತಲುಪಿ ಅಂಡಾಣುಗಳ ಜೊತೆ ಸಂಯೋಗಗೊಂಡು ಯುಗ್ಮಜವನ್ನ ಉಂಟು ಮಾಡುತ್ತೆ. ಆಮೇಲೆ ಅದು ಭ್ರೂಣವಾಗಿ ಬೀಜವಾಗಿ ಬೆಳೆಯುತ್ತೆ. ಹಾಗೆ ಇದು ನೋಡಿ, ಇದು ಪ್ರಥಮ ಮೂಲ. ಪ್ರಥಮ ಮೂಲ ಇದೆ ಅಂದ್ರೆ ಇದೆ ಸಸ್ಯದ ಬೇರಾಗಿ ಬೆಳೆಯುವಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಸಿ, ಅಂಡಾಶಯ ಮತ್ತು ಪ್ರಥಮ ಮೂಲ. ನಾಲ್ಕನೇ ಪ್ರಶ್ನೆ, ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನಿಮ್ಗೆ ಗೊತ್ತಿದೆ ಕೇಸರ ಏನಿದೆ ಅದು ಹೂವಿನ ಗಂಡು ಭಾಗ ಅಂತ ಕರೆಯಲ್ಪಡ್ತದೆ. ಅದೇ ತರ ಶಲಾಕೆ ಅಂತ ಹೇಳ್ತೀವಲ್ಲ, ಅದು ಹೂವಿನ ಹೆಣ್ಣು ಭಾಗಗಳನ್ನ ಪ್ರೆಸೆಂಟ್ ಮಾಡುತ್ತೆ. ಈಗ ಕೇಸರ ಮಾತ್ರ ಇದ್ರೆ ಅಂದ್ರೆ ಗಂಡು ಭಾಗ, ಹೂವಿನಲ್ಲಿ ಗಂಡು ಭಾಗ ಮಾತ್ರ ಇದ್ರೆ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಏನು? ಆ ಹೂವಿನ ಕೇಸರ ಅದೇ ಹೂವಿನಲ್ಲಿರುವಂತಹ ಹೆಣ್ಣು ಲಿಂಗಾಣುವನ್ನು ಅಂದ್ರೆ ಶಲಾಕಾಗ್ರದ ಮೇಲೆ ಬಿದ್ದು ಅಲ್ಲಿಂದ ಲಿಂಗಾಣುವನ್ನು, ಅಂಡಾಶಯದಲ್ಲಿರುವಂತಹ ಲಿಂಗಾಣುವನ್ನ ತಲುಪಬೇಕು.
ಆ ಹೂವಲ್ಲಿ ಕೇಸರ ಒಂದೇ ಇದೆ ಅಂತ ಹೇಳ್ತಿದ್ದಾರೆ. ಅದು ಆ ಹೂವಿನಲ್ಲಿರುವಂತಹ ಅಂಡಾಶಯವನ್ನ ತಲುಪೋದು ಹೇಗೆ? ಪಾಸಿಬಲ್ ಇಲ್ಲ ಅಲ್ವಾ? ಆ ಹೂವಿನಲ್ಲಿ ಅಂಡಾಶಯ ಇರೋದಿಲ್ಲ. ಯಾಕೆಂದ್ರೆ ಅದು ಕೇಸರ ಮಾತ್ರ ಹೊಂದಿರುವ ಹೂವಾಗಿದೆ. ಅದರಲ್ಲಿ ಹೆಣ್ಣು ಭಾಗ ಇಲ್ಲ. ಆ ಹೂವಿನಲ್ಲಿ ಹೆಣ್ಣು ಭಾಗ ಇರೋದಿಲ್ಲ. ಆ ಕಾರಣಕ್ಕಾಗಿ ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯ ಇಲ್ಲ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಕೇಸರದಿಂದ ಬಿಡುಗಡೆಯಾದ ಪರಾಗಕಣವು ಅದೇ ಹೂವಿನ ಶಲಾಕೆಯನ್ನು ತಲುಪಬೇಕಾಗುತ್ತದೆ. ಆದರೆ ಹೂವಿನಲ್ಲಿ ಶಲಾಕೆ ಇಲ್ಲದಿರುವುದರಿಂದ ಸ್ವಕೀಯ ಪರಾಗಸ್ಪರ್ಶ ನಡೆಯುವುದಿಲ್ಲ. ಹಾಗಾಗಿ ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಯುವುದಿಲ್ಲ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಡಿಎನ್ಎ ಸ್ವಪ್ರತೀಕರಣ ಎಂದರೇನು? ಡಿಎನ್ಎ ಸ್ವಪ್ರತೀಕರಣ ಇದೊಂಥರ ಜೆರಾಕ್ಸ್ ಇದ್ದಂಗೆ ಅಲ್ವಾ? ಯಾವುದೋ ಒಂದು ಮಟೀರಿಯಲ್ ಇದೆ, ಅದನ್ನ ಜೆರಾಕ್ಸ್ ಮಾಡ್ಕೋಬೇಕು, ನಮ್ಗೆ ಸೇಮ್ ಬೇಕು ಅದು ಅಲ್ವಾ? ಇಲ್ಲಿ ಡಿಎನ್ಎ ಕೂಡ ಅದೇ ರೀತಿ. ನಮಗ್ ಗೊತ್ತಿದೆ ಮನುಷ್ಯರಿಗೆ 5 ಬೆರಳಿರುತ್ತೆ. ಕೆಲವೊಬ್ಬರಿಗೆ ಎಕ್ಸೆಪ್ಷನ್ ಇದ್ದು 6 ಬೆರಳು ಇರಬಹುದು ಬಿಡಿ, ಅದು ಬೇರೆ ವಿಷಯ. ಆದ್ರೆ ಕೈ ಬೆರಳುಗಳೆಲ್ಲ ಕೈಗೆ ಇರುತ್ತೆ, ಕಾಲಿನ ಬೆರಳುಗಳು ಕಾಲಿಗೆ ಇರುತ್ತೆ. ಅವುಗಳ ರಚನೆ ಕೂಡ ಬೇರೆ ಬೇರೆ ಇರುತ್ತೆ ಅಲ್ವಾ? ಬೆರಳುಗಳಾದ್ರೂ ಕೈ ಬೆರಳಿನ ಉದ್ದ ಮತ್ತೆ ಕಾಲಿನ ಬೆರಳಿನ ಉದ್ದ ಬೇರೆ ಬೇರೆ ಇರ್ತದೆ. ಕೈ ಬೆರಳಿನ ಉದ್ದ ಕೆಲವೊಬ್ರು ಮನುಷ್ಯರಿಗೆ ಕಾಲಿನ ಬೆರಳಿನ ಉದ್ದ ಆತರ ಆಗೋದಿಲ್ಲ ಅಲ್ವಾ? ಕಿವಿ ಎಲ್ಲಿರ್ಬೇಕು ಅಲ್ಲೇ ಇರುತ್ತೆ, ಈ ಜಾಗಕ್ಕೆ ಕಿವಿ ಬರುವುದಿಲ್ಲ. ಮೂಗು ಕಿವಿ ಜಾಗಕ್ಕೆ ಹೋಗೋದಿಲ್ಲ. ಕಣ್ಣುಗಳು ಮೂಗಿನ ನಡುವೆ ಅಕ್ಕಪಕ್ಕನೇ ಬಂದಿರುತ್ತೆ ಅಲ್ವಾ? ಮೂಗು ಕಣ್ಣುಗಳ ನಡುವೆಯೇ ಇರುತ್ತೆ. ಮೂಗು ಬಾಯಿಯ ಜಾಗ ವ್ಯತ್ಯಾಸ ಆಗೋದಿಲ್ಲ. ಇದೆಲ್ಲ ಯಾವ ಕಾರಣದಿಂದಾಗಿ ಆಗುತ್ತೆ ಅಂದ್ರೆ ಡಿಎನ್ಎ ಸ್ವಪ್ರತೀಕರಣದಿಂದ. ಡಿಎನ್ಎ ಏನಿದೆ ಅದೇ ಇದಕ್ಕೆಲ್ಲ ಮೂಲ ಆಗಿರುತ್ತೆ. ಹಾಗಿದ್ರೆ ಡಿಎನ್ಎ ಸ್ವಪ್ರತೀಕರಣ ಅಂದ್ರೆ ಏನು ಅಂದ್ರೆ ಕೋಶ ವಿಭಜನೆ ಅಂದ್ರೆ ಸಂತಾನೋತ್ಪತ್ತಿಯ ಸಮಯದಲ್ಲಿ ಡಿಎನ್ಎ ಅಣುವು ಹೊಸ ಪ್ರತಿಯನ್ನು ತಯಾರಿಸಿಕೊಳ್ಳುವ ಕ್ರಿಯೆ. ಇಲ್ಲಿ ಕೋಶ ವಿಭಜನೆಯ ಸಂದರ್ಭದಲ್ಲಿ ಅಥವಾ ಸಂತಾನೋತ್ಪತ್ತಿಯ ಸಮಯದಲ್ಲಿ ಏನ್ ಮಾಡುತ್ತೆ, ಡಿಎನ್ಎ ಅಣು ಇರುವಂತಹದ್ದು ತನ್ನದೇ ಹೊಸ ಪ್ರತಿಯನ್ನ ತಯಾರಿಸಿಕೊಳ್ಳುತ್ತೆ. ಆದ್ರೆ ಅಲ್ಲಿ ಕೆಲವೊಂದು ಭಿನ್ನತೆಗಳು ಉಂಟಾಗತ್ತೆ, ಹೌದು. ಆದ್ರೆ ತೀರಾ ಜಾಸ್ತಿ ಭಿನ್ನತೆ ಏನು ಉಂಟಾಗೋದಿಲ್ಲ, ಸಣ್ಣ ಪುಟ್ಟ ಭಿನ್ನತೆಗಳು ಉಂಟಾಗಿರುತ್ತೆ. ಆದ್ರೆ ಡಿಎನ್ಎ ಸ್ವಪ್ರತೀಕರಣ ಅಂದ್ರೆ ಏನು ಅಂತ ಕೇಳಿದಾಗ ಕೋಶ ವಿಭಜನೆ ಸಮಯದಲ್ಲಿ ಡಿಎನ್ಎ ಅಣುವು ಹೊಸ ಪ್ರತಿಯನ್ನು ತಯಾರಿಸಿಕೊಳ್ಳುವ ಕ್ರಿಯೆ ಅಂತ ನಾವು ಹೇಳ್ತೀವಿ. 6ನೇ ಪ್ರಶ್ನೆ, ಅಮೀಬಾದಲ್ಲಿ ದ್ವಿವಿದಳನವು ಹೈಡ್ರಾದಲ್ಲಿನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ನೀವೀಗ ದ್ವಿವಿದಳನ ಮತ್ತು ಮೊಗ್ಗುವಿಕೆಯ ನಡುವಿನ ವ್ಯತ್ಯಾಸ ಬರಿಬೇಕು. ನೋಡಿ, ಇಲ್ಲಿ ಕ್ವಶನ್ಸ್ ಹೇಗೆ ಟ್ರಿಕ್ಕಿ ಇರ್ತದೆ ಅಂದ್ರೆ, ಇದು ಸಿಂಪಲ್ ಕ್ವಶನ್. ದ್ವಿವಿದಳನ ಮತ್ತೆ ಮೊಗ್ಗುವಿಕೆಯ ವ್ಯತ್ಯಾಸ ಬರೆಯಿರಿ, ಈ ತರ ಕೊಟ್ರೆ ಸಿಂಪಲ್ ಕ್ವಶನ್. ಅದೇ ಕ್ವಶನ್ ಸ್ವಲ್ಪ ಇನ್ನು ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ ಅಲ್ವಾ? ಅಮೀಬಾದಲ್ಲಿ ದ್ವಿವಿದಳನವು ಹೈಡ್ರಾದಲ್ಲಿನ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ಕೂಡ ನೀವು ಇವೆರಡರ ವ್ಯತ್ಯಾಸವನ್ನ ಬರೆದ್ರೆ ಆಯ್ತು ಅಷ್ಟೇ. ಪ್ರಶ್ನೆಯನ್ನ ಮಾತ್ರ ಸ್ವಲ್ಪ ಬೇರೆ ತರ ಕೇಳಿದ್ದಾರೆ. ಇಲ್ಲಿ ನೋಡಿ, ಅಮೀಬಾದಲ್ಲಿ ದ್ವಿವಿದಳನ ಏನಾಗ್ತಾ ಇದೆ? ಅಮೀಬಾದಲ್ಲಿ ಮಾತೃಜೀವಕೋಶವು, ಇದು ಮಾತೃಜೀವಕೋಶ ಇದೆ, ವಿಭಜನೆಗೊಂಡು 2 ಮರಿಕೋಶಗಳಾಗುತ್ತವೆ. ಇಲ್ಲಿ ವಿಭಜನೆಗೊಂಡು ಏನಾಗ್ತಾ ಇದೆ? 2 ಮರಿಕೋಶಗಳಾಗ್ತಾ ಇವೆ. ಇಲ್ಲಿ ಈ ತರ ಪ್ರೊಸೆಸ್ ನಡೆದು ಕೊನೆಯಲ್ಲಿ 2 ಮರಿಕೋಶಗಳಾಗ್ತಾ ಇವೆ ಅಲ್ವಾ? ಇದು ದ್ವಿವಿದಳನ ಆಗಿರುತ್ತೆ. ಅದೇ ನಾವು ಹೈಡ್ರಾದಲ್ಲಿ ಮೊಗ್ಗುವಿಕೆಯನ್ನ ನೋಡಿದ್ರೆ, ಹೈಡ್ರಾದ ಮೇಲ್ಮೈನ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ ಮತ್ತು ಸಂಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಇದನ್ನ ಮೊಗ್ಗುವಿಕೆ ಅಂತ ಕರಿತೀವಿ. ಇಲ್ಲಿ ಮೊಗ್ಗುವಿಕೆ ಇಲ್ಲಿ ನೋಡಿ, ಇಲ್ಲಿ ಹೈಡ್ರಾವನ್ನ ನೋಡಿದ್ರೆ ನೀವು, ಇಲ್ಲಿ ಏನಾಗ್ತಾ ಇದೆ? ಈ ನಿರ್ದಿಷ್ಟವಾದಂತಹ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆ, ಇಲ್ಲಿ ಕೋಶ ವಿಭಜನೆ ಆಗ್ತಾ ಇದೆ ಅಲ್ವಾ? ಆ ಕಾರಣದಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೀತಾ ಇದೆ, ಈ ದೇಹದಿಂದ ಹೊರಗಡೆ
ಬೆಳೆದಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಇದು ಸಂಪೂರ್ಣವಾಗಿ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು, ಇಲ್ಲಿ ನೋಡಿ ಇದೀಗ ಸಂಪೂರ್ಣವಾಗಿ ಬೆಳೆದಿದೆ. ಇದೇನಾಗುತ್ತೆ, ಮಾತೃದೇಹದಿಂದ ಬೇರ್ಪಟ್ಟು, ಈ ಹೈಡ್ರಾದಿಂದ ಬೇರ್ಪಟ್ಟು, ಈ ಮಾತೃ ಅಂತ ಪೋಷಕ ಜೀವಿ ಏನಿದೆ ಅಲ್ಲ, ಇದರಿಂದ ಬೇರ್ಪಡುತ್ತೆ, ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಇದನ್ನ ಮೊಗ್ಗುವಿಕೆ ಅಂತ ಕರಿತೀವಿ. ಈ ತರ ಅಮೀಬಾದಲ್ಲಿ ದ್ವಿವಿದಳನ, ಹೈಡ್ರಾದಲ್ಲಿ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿರುತ್ತೆ ಅನ್ನೋದನ್ನ ನಾವೀಗ ನೋಡಿದ್ವಿ. ಮುಂದಿನ ಪ್ರಶ್ನೆ, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳು. ಇಲ್ಲಿ ಗರ್ಭ ನಿರೋಧಕತೆ, ಅದಕ್ಕೆ ಮೊದಲೇನಂದ್ರೆ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಆಗುವುದು ಯಾವ ರೀತಿ? ವೀರ್ಯಾಣು ಅಂಡಾಣುವನ್ನ ತಲುಪುವುದರಿಂದ, ಎರಡು ನಿಷೇಚನಗೊಳ್ಳುವಿಕೆಯಿಂದ ಅಲ್ಲಿ ಗರ್ಭಧಾರಣೆ ಉಂಟಾಗತ್ತೆ ಅಲ್ವಾ? ಈಗ ಹೆಣ್ಣು ದೇಹದಲ್ಲಿ ಗರ್ಭಕೋಶದಲ್ಲಿ ನಿಷೇಚನ ಆಗಿ ಅಲ್ಲಿ ಯುಗ್ಮಜ ಆಗುವಂತದ್ದು ಪ್ರೊಸೆಸ್ ಇದೆ. ಈಗ ಗರ್ಭ ನಿರೋಧಕತೆ ಅಂದ್ರೆ ಏನ್ ಮಾಡಬಹುದು? ಒಂದು, ಆ ವೀರ್ಯಾಣುಗಳು ಅಂಡಾಣುಗಳನ್ನ ತಲುಪದೇ ಇರುವಂತಹ ವ್ಯವಸ್ಥೆಯನ್ನ ಮಾಡುವಂತದ್ದು. ವೀರ್ಯಾಣುಗಳು ಅಂಡಾಣುವನ್ನ ತಲುಪಬಾರ್ದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡ್ತಾರೆ ಅಂದ್ರೆ, ಅಂಡಾಣು ಫಲಿತಗೊಂಡಿರಬಾರ್ದು, ಹಾಗಾಗಿ ಹಾರ್ಮೋನ್ಗಳನ್ನ ವ್ಯತ್ಯಾಸ ಮಾಡಿ ಅಲ್ಲಿ ಗರ್ಭ ನಿರೋಧಕತೆಯನ್ನ ಮಾಡುವಂಥದ್ದು. ಹಾಗಿದ್ರೆ ಅಲ್ಲಿ 3 ವಿಧಾನಗಳನ್ನ ನಾವೀಗ ನೋಡೋಣ. ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಗಳಿಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು. ಶಿಶ್ನ ಎನ್ನುವಂಥದ್ದು ಗಂಡು ಸಂತಾನೋತ್ಪತ್ತಿ ಭಾಗವಾಗಿರುತ್ತೆ. ಅದರ ಮೇಲೆ ಕಾಂಡೋಮ್ ಧರಿಸುವುದರಿಂದ ಏನಾಗುತ್ತೆ, ವೀರ್ಯಾಣುಗಳು ಅಂಡಾಣುಗಳನ್ನ ತಲುಪುವುದಿಲ್ಲ. ಅಥವಾ ಯೋನಿಗಳಿಗೆ ಚೀಲವನ್ನ ಅಳವಡಿಸಿಕೊಳ್ಳುವಂಥದ್ದು. ಈ ಸಮಯದಲ್ಲೂ ಕೂಡ ಅಂಡಾಣುಗಳನ್ನ ವೀರ್ಯಾಣುಗಳು ತಲುಪುವುದಿಲ್ಲ, ಅದು ತಡೆಯಂತೆ ವರ್ತಿಸುತ್ತೆ. ಇದು ಮೊದಲನೇದಾಗಿದೆ. ಹಾರ್ಮೋನ್ ಅಸಮತೋಲನಗೊಳಿಸುವ ಔಷಧಿಗಳನ್ನು ಮಾತ್ರೆಗಳ ರೂಪದಲ್ಲಿ ತೆಗೆದುಕೊಳ್ಳುವುದು. ಈಗ ಹಾರ್ಮೋನ್ ಹೇಳಿದ್ನಲ್ಲ, ಅಂಡಾಣುಗಳು ಉತ್ಪತ್ತಿ ಆಗದೆ ಇದ್ದಂತೆ, ಫಲಿತ ಅಂಡಾಣುಗಳು ಉತ್ಪತ್ತಿ ಆಗದೆ ಇರುವಂತೆ, ಅಂಡಾಣುಗಳು ಅಂದ್ರೆ ಫಲಿತವಾಗಬಾರ್ದು, ಅವು ಆತರ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಹಾರ್ಮೋನ್ಗಳನ್ನ ಅಸಮತೋಲನಗೊಳಿಸುವಂತದ್ದು. ಹಾಗೆ ಮಾಡುವುದರಿಂದ ಅವುಗಳನ್ನ ಔಷಧಿಗಳನ್ನ ಮಾತ್ರೆಗಳ ರೂಪದಲ್ಲಿ ತೆಗೆದುಕೊಳ್ತಾರೆ. ಇದು ಕೂಡ ಒಂದು ವಿಧಾನ. ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಯನ್ನು ಗರ್ಭಧಾರಣೆಯನ್ನು ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗುತ್ತದೆ. ವಂಕಿ ಅಥವಾ ಕಾಪರ್ ಟೀ ಅಂತ ಬರುತ್ತೆ, ಅದನ್ನ ಗರ್ಭಕೋಶದೊಳಗೆ ಅಳವಡಿಸಲಾಗುತ್ತೆ. ಆ ಕಾರಣದಿಂದ ಕೂಡ ಗರ್ಭ ನಿರೋಧವಾಗಿರುತ್ತೆ. ಇಲ್ಲಿ ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಬಹುದು. ಪುರುಷರಲ್ಲಿ ವ್ಯಾಸೆಕ್ಟಮಿ, ಸ್ತ್ರೀಯರಲ್ಲಿ ಟ್ಯುಬೆಕ್ಟಮಿ ಶಸ್ತ್ರಚಿಕಿತ್ಸೆ. ಶಸ್ತ್ರಕ್ರಿಯಾ ವಿಧಾನಗಳನ್ನ, ಪುರುಷರಲ್ಲಿ ವ್ಯಾಸೆಕ್ಟಮಿ ಅನ್ನುವಂತಹ ಶಸ್ತ್ರಚಿಕಿತ್ಸೆ, ಸ್ತ್ರೀಯರಲ್ಲಿ ಟ್ಯುಬೆಕ್ಟಮಿ ಅನ್ನುವಂತಹ ಶಸ್ತ್ರಚಿಕಿತ್ಸೆಯ ಮೂಲಕ ಕೂಡ ಗರ್ಭ ನಿರೋಧಕ ಇದು ಕೂಡ ಗರ್ಭ ನಿರೋಧಕ ವಿಧಾನವಾಗಿರುತ್ತೆ. ಕೇಳಿರಬಹುದು ಅಲ್ವಾ, ಶಸ್ತ್ರಕ್ರಿಯೆಯ ಮೂಲಕ ಒಂದು ವಯಸ್ಸಾದ ಮೇಲೆ, ಒಂದಿಷ್ಟು ವಯಸ್ಸನ್ನ ತಲುಪಿದ ಮೇಲೆ ಶಸ್ತ್ರಕ್ರಿಯೆಯ ಮೂಲಕ ನೆಕ್ಸ್ಟ್ ಮಕ್ಕಳಾಗದೇ ಇರುವಂತೆ ಶಸ್ತ್ರಕ್ರಿಯೆಯನ್ನ ಮಾಡಿಸಿಕೊಂಡಿರ್ತಾರೆ. ಇದು ಗರ್ಭ ನಿರೋಧಕತೆಯ ಒಂದು ವಿಧಾನ ಆಗಿರುತ್ತೆ. ಆದ್ರೆ ಈ ಹಾರ್ಮೋನ್ಗಳನ್ನ ಅಸಮತೋಲನಗೊಳಿಸುವ ಔಷಧಿ ಇರಬಹುದು, ವಂಕಿ ಅಥವಾ ಕಾಪರ್ ಟೀ ಇರಬಹುದು, ಇದೆಲ್ಲ ದೇಹದ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಉಂಟು ಮಾಡುತ್ತೆ. 8ನೇ ಪ್ರಶ್ನೆ, ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು? ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ, ಇಲ್ಲಿ ನೋಡಿ, ಮೂತ್ರನಾಳ ಮತ್ತೆ ವೀರ್ಯನಾಳ ಒಂದಕ್ಕೊಂದು ಸಂಬಂಧಿಸಿದ್ದಿದೆ. ಇಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಇದೆ, ಹಾಗೆ ಇದು ಮೂತ್ರ ವಿಸರ್ಜನಾ ನಾಳ ಇದೆ. ಇಲ್ಲಿಗೆ ಬಂದು ವೀರ್ಯನಾಳ ಕೂಡಿಕೊಳ್ಳುತ್ತೆ, ಇಲ್ಲಿ ವೃಷಣಗಳಿರ್ತವೆ. ಈಗ ಹಾಗಿದ್ರೆ
ವೀರ್ಯನಾಳದ ಕಾರ್ಯ ಏನು ಅಂತ ನೋಡಿದ್ರೆ ಇವು ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಿಸುತ್ತವೆ. ನಿಮ್ಗೆ ಗೊತ್ತಿದೆ, ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳಿರ್ತವೆ. ಇವು ಕಿಬ್ಬೊಟ್ಟೆಯ ಹೊರಭಾಗದಲ್ಲಿ ಚೀಲದಲ್ಲಿ ಇರ್ತವೆ. ಯಾಕಂದ್ರೆ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಬೇಕು ಅಲ್ಲಿ ವೀರ್ಯಗಳು ಉತ್ಪತ್ತಿ ಆಗ್ಲಿಕ್ಕೆ. ಆ ವೃಷಣಗಳಿಂದ ಉತ್ಪತ್ತಿಯಾದಂತಹ ವೀರ್ಯಾಣುಗಳೇನಿದೆ ಅವುಗಳನ್ನ ಈ ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳನ್ನ ಸಾಗಿಸುವಂತಹ ಕ್ರಿಯೆಯನ್ನ ಮಾಡ್ತದೆ. ಅದು ವೀರ್ಯನಾಳದ ಕ್ರಿಯೆ. ಹಾಗಾದ್ರೆ ಪ್ರೊಸ್ಟೇಟ್ ಗ್ರಂಥಿಯ ಕಾರ್ಯವೇನು? ಪ್ರೊಸ್ಟೇಟ್ ಗ್ರಂಥಿ ಏನ್ ಮಾಡುತ್ತೆ? ಈ ಪ್ರೊಸ್ಟೇಟ್ ಗ್ರಂಥಿಯ ಸ್ರವಿಕೆ ಏನ್ ಮಾಡುತ್ತೆ? ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ. ಇದೊಂದು ದ್ರವ ಪದಾರ್ಥವನ್ನ ಸ್ರವಿಕೆ ಮಾಡ್ತಾ ಇದ್ದು ಇದು ವೀರ್ಯಾಣುಗಳ ಸಾಗಾಣಿಕೆಯನ್ನ ಸುಲಭಗೊಳಿಸುತ್ತೆ. ನಿಮಗೆ ಗೊತ್ತು, ವೀರ್ಯಾಣುಗಳು ಬಹಳ ಅಂದ್ರೆ ಅತ್ಯಂತ ಚಿಕ್ಕದಾದಂತಹ ರಚನೆಯನ್ನ ಹೊಂದಿರುತ್ತೆ. ಇವುಗಳ ಸಾಗಾಣಿಕೆಯನ್ನ ಪ್ರೊಸ್ಟೇಟ್ ಗ್ರಂಥಿಯಲ್ಲಿ ಸ್ರವಿಕೆಯಾಗುವಂತಹ ದ್ರವ ಮಾಡುತ್ತೆ. ಹಾಗೆ ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತೆ. ಇವೆರಡು ಪ್ರೊಸ್ಟೇಟ್ ಗ್ರಂಥಿಯ ಕಾರ್ಯ. ಪ್ರೊಸ್ಟೇಟ್ ಗ್ರಂಥಿಯ ಸ್ರವಿಕೆಯು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ. ಋತುಚಕ್ರದ ಬಗ್ಗೆ ಕೇಳಿದೀರಿ ಅಲ್ವಾ ನೀವು? ಈಗ ಋತುಚಕ್ರ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಅಂತ ಹೇಳ್ತಾರಲ್ಲ, ಅಥವಾ ಮಂತ್ಲಿ ಸೈಕಲ್ ಅಂತ ಹೇಳ್ತಾರೆ. ಈ ಋತುಚಕ್ರ ಹೇಗೆ ಉಂಟಾಗತ್ತೆ? ಇಲ್ಲಿ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಳ್ಳುತ್ತದೆ. ನಿಮಗೆ ಗೊತ್ತಿದೆ, ಇಲ್ಲಿ ಉಂಟಾದಂತಹ ಅಂಡಾಶಯದಲ್ಲಿ ಅಂಡಗಳು ಉತ್ಪತ್ತಿಯಾಗುತ್ತೆ. ಅವು ಅಂಡನಾಳದ ಮೂಲಕ ಅಥವಾ ಫೆಲೋಪಿಯನ್ ನಾಳ ಅಂತ ಹೇಳ್ತೀವಿ, ಅದರ ಮೂಲಕ ಗರ್ಭಕೋಶವನ್ನ ಸೇರುತ್ತೆ. ಈ ಗರ್ಭಕೋಶ ಏನ್ ಮಾಡುತ್ತೆ? ಫಲಿತ ಅಂಡವನ್ನ ಬರಮಾಡಿಕೊಳ್ಳಿಕ್ಕೆ, ಈಗ ಅಂಡ ಫಲಿತಗೊಂಡ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಅದು ಪ್ರತಿ ತಿಂಗಳು ಸಜ್ಜುಗೊಳಿಸಿಕೊಂಡಿರುತ್ತೆ. ಅದರ ಒಳಸ್ತರಿಯು ಯಾವ ರೀತಿಯಲ್ಲಿ ಸಜ್ಜುಗೊಳಿಸಿಕೊಂಡಿರುತ್ತೆ ಅಂದ್ರೆ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಇಲ್ಲಿ ನೋಡಿ, ಇದರ ಒಳಸ್ತರಿ ಹೇಗಿದೆ ಅಂದ್ರೆ ಇದು ದಪ್ಪವಾಗಿ ಸ್ಪಂಜಿನಂತಾಗಿದೆ. ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗುತ್ತದೆ. ಅಂಡವು ಫಲಿತಗೊಂಡರೆ ಅಂದ್ರೆ ಅರ್ಥವೇನು? ಅಂಡಾಣುವನ್ನ ವೀರ್ಯಾಣು ಬಂದು ಸೇರುವಂತದ್ದು. ಅವಾಗ ಅದು ಫಲಿತಗೊಂಡಿದೆ, ಅಲ್ಲಿ ಅಂಡಾಣು ಫಲಿತಗೊಂಡಿದೆ ಅಂತ ಹೇಳ್ತೀವಿ. ಹಾಗೆ ಅಂಡವು ಫಲಿತಗೊಂಡರೆ ನೆಕ್ಸ್ಟ್ ಅದು ಭ್ರೂಣವಾಗಿ ಬೆಳಿಬೇಕಲ್ವಾ? ಹಾಗಾಗಿ ಅದರ ಪೋಷಣೆಗಾಗಿ ಈ ರೀತಿಯಾದಂತಹ ರಚನೆ ಅಗತ್ಯವಾಗಿರುತ್ತೆ. ಆದರೆ ಅಂಡವು ಫಲಿತಗೊಳ್ಳದಿದ್ರೆ ಏನಾಗುತ್ತೆ? ಒಂದ್ ವೇಳೆ ಈಗ ಅಂಡ ಇದೆ, ಅದಕ್ಕೆ ವೀರ್ಯಾಣು ಬಂದು ಸೇರಿಲ್ಲ, ಆ ಅಂಡ ಫಲಿತಗೊಂಡಿಲ್ಲ, ಅವಾಗ ಏನಾಗುತ್ತೆ? ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಅಂಡ ಫಲಿತಗೊಂಡರೆ ಮಾತ್ರ ಆ ಒಳಸ್ತರಿಯ ದಪ್ಪದಾದಂತಹ ಸ್ಪಂಜಿನ ರೀತಿಯಾದಂತಹ ರಚನೆ ಅವಶ್ಯಕ ಇದೆ. ಈಗ ಅಂಡ ಫಲಿತಗೊಳ್ಳಲಿಲ್ಲ ಅಂದ್ರೆ ಆ ಒಳಸ್ತರಿಯ ಅಗತ್ಯ ಯಾಕಿರುತ್ತೆ ಅಲ್ವಾ? ಆ ಒಳಸ್ತರಿಯ ಅಗತ್ಯವಿರುವುದಿಲ್ಲ. ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನು ಋತುಚಕ್ರ ಎನ್ನುವರು. ಇದು ಆಮೇಲೆ ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತೆ. ಇದನ್ನೇ ಋತುಚಕ್ರ ಅಂತ ಕರಿತೀವಿ. 10ನೇ ಪ್ರಶ್ನೆ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ನಿಷೇಚನ ಅಂದ್ರೇನು? ಹೂವಿನಲ್ಲಿ ನಿಮಗೆ ಗೊತ್ತು, ಶಲಾಕೆ ಎನ್ನುವಂಥದ್ದು ಹೂವಿನಲ್ಲಿ ಹೆಣ್ಣು ಭಾಗ, ಹಾಗೆ ಕೇಸರ ಎನ್ನುವಂಥದ್ದು ಹೂವಿನಲ್ಲಿ ಗಂಡು ಭಾಗ ಇರುತ್ತೆ. ಅಲ್ಲಿ ಕೇಸರದಿಂದ ಪರಾಗರೇಣು ಬಂದು ಶಲಾಕಾಗ್ರದ ಮೇಲೆ ಕುತ್ಕೊಂಡಾಗ ಇದು ಇಲ್ಲಿ ಪರಾಗ ನಳಿಕೆ ಉಂಟಾಗಿ ಅದು ಹೋಗಿ ಪರಾಗರೇಣುವನ್ನ ಅಥವಾ ಪರಾಗವನ್ನ ಅಂಡಾಶಯಕ್ಕೆ ತಲುಪಿಸುವಂತಹ ಕೆಲಸ ಮಾಡುತ್ತೆ. ಅಲ್ಲಿ ಅಂಡಾಣುವಿನ ಜೊತೆ ಈ ಪರಾಗ
ಸಂಯೋಗಗೊಳ್ತದಲ್ಲ ಅದು ನಿಷೇಚನ ಅಂತ ಕರೀತಾರೆ. ಆ ರೀತಿ ನಿಷೇಚನವಾದ ನಂತರ ಈ ನಿಷೇಚನವನ್ನ ನೀವು 8ನೇ ತರಗತಿಯಲ್ಲೂ ಕಲ್ತಿದ್ದೀರಿ ಅಲ್ವಾ? ಆದ್ರೆ ಅದನ್ನ ಮಾನವರಲ್ಲಿ ಕಲ್ತಿದ್ದೀರಿ, ಇಲ್ಲಿ ಸಸ್ಯಗಳನ್ನ ಕೇಳ್ತಾ ಇದ್ದಾರೆ. ಈ ರೀತಿ ನಿಷೇಚನದ ನಂತರ ಹೂವಿನಲ್ಲಿ ಏನಾಗ್ತದೆ? ಅಂಡಾಣುವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ನೀವು ಗಮನಿಸಿರ್ತೀರ ಅಲ್ವಾ? ಒಂದ್ ಸ್ವಲ್ಪ ದಿನದ ಹಿಂದೆ ಹೂವಾಗಿದೆ ಅಂತ ಇಟ್ಕೊಳ್ಳಿ. ಈಗ ಅದು ಸ್ವಲ್ಪ ದಿನದ ನಂತರ ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲಿ ಹೂವಿರೋದಿಲ್ಲ, ಅದರ ಬದಲಿಗೆ ಒಂದು ಕಾಯಿಯ ರೀತಿಯಾದಂತಹ ರಚನೆ. ನೀವೀಗ ಪೇರ್ಲೆ ಗಿಡ ಎಲ್ಲ ನೋಡಿದ್ರೆ ನಿಮ್ಗೆ ಅಂದಾಜಿರುತ್ತೆ ಅಲ್ವಾ? ಅಲ್ಲಿ ಪೇರ್ಲೆ ಹೂವಿರುತ್ತೆ, ಆದ್ರೆ ಒಂದ್ ಸ್ವಲ್ಪ ದಿನ ಬಿಟ್ಟು ಹೋಗಿ ನೋಡಿದ್ರೆ ಅದು ಈ ರೀತಿಯಾದಂತಹ ರಚನೆ ಅಲ್ವಾ? ಮೊದ್ಲು ಹೀಗೆ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಈ ಪುಷ್ಪದಳ ಇರುವಂತದ್ದು ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಮೇಲೆ ಇದೆಲ್ಲ ಒಣಗಿ ಬಿತ್ತು ಹೋಗ್ತದೆ, ಆಮೇಲೆ ಈ ರೀತಿಯಾದಂತಹ ರಚನೆಯನ್ನ ನೀವು ನೋಡಿರ್ತೀರ. ಇದನ್ನ ತಿನ್ಲಿಕ್ ಬರೋದಿಲ್ಲ ಅಂತ ನೀವು ತಿನ್ನೋದಿಲ್ಲ ಅಲ್ವಾ? ಅದು ಹಣ್ಣಾದ್ಮೇಲೆ ತಿಂದಿರ್ತೀರಲ್ಲ, ಅದೇನಿದೆ ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಣುವು ಒಂದು ಒರಟಾದ ಪದರವನ್ನ ಬೆಳೆಸಿಕೊಂಡು, ಈ ಅಂಡಾಣು ಈ ರೀತಿಯಾದಂತಹ ಒರಟಾದ ಪದರವನ್ನ ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಹಣ್ಣಾಗಿ ರೂಪುಗೊಳ್ಳುತ್ತದೆ. ಈ ಭಾಗ ಇದೆ ಅಲ್ಲ, ಇದು ಹಣ್ಣಾಗಿ ರೂಪುಗೊಳ್ಳುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಪುಷ್ಪದಳ ಇರಬಹುದು, ಇದು ಪುಷ್ಪದಳ ಅಲ್ವಾ? ಹಾಗೆ ಪುಷ್ಪಪತ್ರ ಇರಬಹುದು, ಕೇಸರಗಳು ಇರಬಹುದು, ಶಲಾಕನಳಿಕೆ ಇರಬಹುದು, ಮತ್ತೆ ಶಲಾಕಾಗ್ರ ಇರಬಹುದು. ಇವೆಲ್ಲ ಸ್ವಲ್ಪ ದಿನದ ನಂತರ ಸುಕ್ಕಾಗಿ ಉದುರಿ ಹೋಗುತ್ತೆ. ಈ ರೀತಿಯಾಗಿ ನಿಷೇಚನದ ನಂತರ ಇದು ಹೂವಿನಲ್ಲಾಗುವಂತಹ ಬದಲಾವಣೆ. ಇದು ಶಲಾಕಾಗ್ರ ಇದೆ, ಇದು ಕೇಸರ, ಇದೆಲ್ಲ ಕೇಸರವನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅದೇ ತರ ಇದು ಶಲಾಕನಳಿಕೆ, ಶಲಾಕನಳಿಕೆ. ಪುಷ್ಪಪತ್ರ, ಇದು ಪುಷ್ಪಪತ್ರ, ಇವೆಲ್ಲ ಉದುರಿ ಹೋಗುತ್ತೆ. ಇವೆಲ್ಲ ಒಂದು ಹಂತದ ನಂತರ ಉದುರಿ ಹೋಗಿ ಬೀಜ ಇರುವಂತದ್ದು ನಿಧಾನವಾಗಿ ಹಣ್ಣಾಗಿ ಪರಿವರ್ತನೆ ಹೊಂದುತ್ತೆ. ಇದೇ ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆ ಅಂದ್ರೆ. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಕಾಯಜ ಸಂತಾನೋತ್ಪತ್ತಿಯಿಂದ ನಮಗೆ ಏನೇನು ಅನುಕೂಲ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಏನು? ಯಾವುದೇ ಒಂದು ಸಸ್ಯದ ಕಾಂಡ ಇರಬಹುದು ಅಥವಾ ಎಲೆಯ ಭಾಗ ಇರಬಹುದು, ಬೇರಿರಬಹುದು, ಇದು ಬೇರೆ ಬೇರೆ ಹೊಸ ಸಸ್ಯವಾಗಿ ಬೆಳೆಯುವಂತಹ ಪ್ರಕ್ರಿಯೆ ಏನಿದೆಯಲ್ಲ, ಅದನ್ನ ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಬ್ರಯೋಫಿಲಮ್ ಕೇಳಿರ್ಬಹುದು ನೀವು, ಪ್ಲಾಂಟ್ ಅಲ್ವಾ? ನಾವದಕ್ಕೆ ಪಾಸುನಪಾಸು ಎಲೆ ಅಂತ ಕರಿತಿದ್ವಿ. ಅದನ್ನ ಪುಸ್ತಕದಲ್ಲಿ ಹಾಕಿಟ್ಕೊಂಡು ಅದರಲ್ಲಿ ಮತ್ತೊಂದಿಷ್ಟು ಎಲೆಗಳು ಉತ್ಪತ್ತಿ ಆದ್ರೆ ಈ ವರ್ಷ ಗ್ಯಾರಂಟಿ ಪಾಸ್ ಅಂತಿದ್ವಿ, ಇಲ್ಲ ಅಂದ್ರೆ ಫೇಲ್. ಅಲ್ಲಿ ಮತ್ತೊಂದಿಷ್ಟು ಎಲೆಗಳು ಬಂದೇ ಬರ್ತಿತ್ತು, ಯಾಕಂದ್ರೆ ಅಲ್ಲಿ ಕಾಯಜ ಸಂತಾನೋತ್ಪತ್ತಿಯ ಕಾರಣದಿಂದ ಅಲ್ವಾ? ಹಾಗಿದ್ರೆ ಕಾಯಜ ಸಂತಾನೋತ್ಪತ್ತಿಯ ಯಾವುದಾದ್ರೂ 4 ಅನುಕೂಲಗಳನ್ನು ತಿಳಿಸಿ. ಇಲ್ಲಿ ನೋಡಿ, ಇದು ಬ್ರಯೋಫಿಲಮ್ ಎಲೆ. ಇಲ್ಲಿ ಎಲೆಗಳಲ್ಲಿ ಜಾಗ ಇರ್ತದಲ್ಲ, ಅಲ್ಲೆಲ್ಲ ಬೇರೆ ಬೇರೆ ಸಸ್ಯಗಳಾಗಿ ಅವು ರೂಪುಗೊಳ್ಳುತ್ತೆ. ಇದು ಒಂದ್ ಸ್ವಲ್ಪ ಬೆಳೆದ ಮೇಲೆ ನೆಲಕ್ಕೆ ಬಿದ್ದು ಹೊಸ ಸಸ್ಯವಾಗಿ ಮತ್ತೆ ಬೆಳೆಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದೇ ತರ ನೀವು ಬಟಾಟೆಯಲ್ಲೆಲ್ಲ ನೋಡಿರ್ಬಹುದು, ಈ ತರ ಸ್ವಲ್ಪ ದಿನ ಇಟ್ಬಿಟ್ರೆ ಅದನ್ನ ಈ ರೀತಿ ಮೊಳಕೆ ಬಂದ್ಬಿಡುತ್ತೆ ಅಲ್ವಾ? ಇದು ಕೂಡ ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ. ಹಾಗಿದ್ರೆ ಇದ್ರ ಯಾವುದಾದ್ರೂ 4 ಅನುಕೂಲ ಅಂತ ಹೇಳಿದ್ದಾರೆ. ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಪಡೆದ ಸಸ್ಯಗಳು ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ನೀಡುತ್ತವೆ. ಇವು ಶೀಘ್ರವಾಗಿ ಅಂದ್ರೆ ಬೇಗನೆ ಹೂ ಮತ್ತು ಹಣ್ಣನ್ನ ನೀಡುತ್ತೆ.
ಬೀಜ ಉತ್ಪಾದಿಸದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತ. ಉದಾಹರಣೆಗೆ ಬಾಳೆ, ಗುಲಾಬಿ, ಮಲ್ಲಿಗೆ. ನೀವು ಗುಲಾಬಿಗೆಲ್ಲ ಯಾರಾದ್ರೂ ಬೀಜ ಹಾಕೋದನ್ನ ನೋಡಿದೀರಾ? ಇಲ್ಲ ಅಲ್ವಾ? ಯೂಶ್ವಲಿ ಅದರ ಕಾಂಡವನ್ನ ಕಟ್ ಮಾಡಿ ಅದನ್ನ ನೆಟ್ಟಿರ್ತಾರೆ. ಕಾಂಡವನ್ನ ಕಟ್ ಮಾಡಿ ಅದನ್ನ ನೆಟ್ಟಿರ್ತಾರೆ. ಮಲ್ಲಿಗೆನೂ ಇರಬಹುದು, ಅದನ್ನು ಅದೇ ರೀತಿ. ಬಾಳೆ ಗಿಡವನ್ನ ನೋಡಿದೀರಾ? ಅದರ ಬೇರಿನ ಕಡೆಯಿಂದನೇ ಇನ್ನೊಂದ್ ಸಣ್ಣ ಬಾಳೆ ಗಿಡ ಹುಟ್ಕೊಂಡ್ ಬಿಡ್ತದೆ. ಅದನ್ನ ತಗೊಂಡು ಮತ್ತೆ ಬೇರೆ ಕಡೆ ನೆಟ್ಟಿರ್ತಾರೆ. ಈ ತರ ಇದೆಲ್ಲ ಬೀಜ ಉತ್ಪಾದಿಸದಂತಹ ಸಸ್ಯಗಳಲ್ಲಿ ನಾವು ಈ ವಿಧಾನದ ಮೂಲಕ ಅವುಗಳ ಸಂತಾನೋತ್ಪತ್ತಿಯನ್ನ ನಾವು ಮುಂದುವರಿಸಬಹುದು. ಎಲ್ಲಾ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯಗಳನ್ನು ಹೋಲುತ್ತವೆ. ಇಲ್ಲಿ ಏನಾಗುತ್ತೆ, ಎಲ್ಲಾ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯಗಳನ್ನ ಹೋಲುತ್ತೆ. ಇಲ್ಲಿ ಪೋಷಕ ಸಸ್ಯ ಯಾವ ರೀತಿ ಇತ್ತಲ್ಲ, ಅದೇ ರೀತಿಯಾದಂತಹ ಹೆಚ್ಚಿನ ಪ್ರಮಾಣದ ಹೋಲಿಕೆ ಇರುತ್ತೆ. ಪೋಷಕ ಸಸ್ಯ ಅಂದ್ರೆ ಗೊತ್ತಿದೆ ಅಲ್ವಾ? ಈಗ ಪ್ರಯೋಫಿಲಂ ಎಲೆಯನ್ನ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ. ಅದರ ಎಲೆಯಿಂದ ಇನ್ನೊಂದಿಷ್ಟು ಆ ಉತ್ಪತ್ತಿಯಾಗಿ ಅವು ನೆಲಕ್ಕೆ ಬಿದ್ದು ಮೇಲ್ ಹುಟ್ಟುತ್ತವೆ ಅಂತ ಹೇಳಿದೆ. ಈಗ ನೀವು ಹಳೆ ಎಲೆಯನ್ನ ತಗೊಂಡಿದ್ರಲ್ಲ, ಆ ಗಿಡಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನೊಂದು ಗಿಡ ಹುಟ್ಟುತ್ತಲ್ಲ, ಅದು ಕೂಡ ಅದಕ್ಕೆ ಬಹಳಷ್ಟು ಸಿಮಿಲಾರಿಟೀಸ್ ಅನ್ನ ಹೊಂದಿರುತ್ತೆ. ಹಾಗಾಗಿ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯಗಳನ್ನ ಹೋಲುತ್ತವೆ ಅಂತ ಹೇಳ್ತಾರೆ. ಹೆಚ್ಚು ಇಳುವರಿ ನೀಡುವ ಮತ್ತು ರೋಗಮುಕ್ತ ಸಸ್ಯಗಳನ್ನು ಈ ವಿಧಾನದಿಂದ ಪಡೆಯಲಾಗುತ್ತದೆ. ಈಗ ಯಾವುದೇ ಒಂದು ಸಸ್ಯ ರೋಗಮುಕ್ತವಾಗಿದೆ ಅಂದ್ರೆ ನಾನು ಅದರಿಂದ ಕಾಯ್ಜ ಸಂತಾನೋತ್ಪತ್ತಿಯ ಮೂಲಕ ಮತ್ತೊಂದು ಸಸ್ಯವನ್ನ ಉತ್ಪಾದಿಸಿದೆ ಅಂದ್ರೆ ಅವಾಗ ಅದನ್ನ ಕೂಡ ಆ ಸಸ್ಯ ಕೂಡ ರೋಗಮುಕ್ತವಾಗಿರುವಂತಹ ಸಂಭವ ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ಹೆಚ್ಚು ಇಳುವರಿ ನೀಡುವ ಮತ್ತು ರೋಗಮುಕ್ತ ಸಸ್ಯಗಳನ್ನು ಈ ವಿಧಾನದಿಂದ ಪಡೆಯಲಾಗುತ್ತದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ ಏಕೆ? ಯಾಕೆ ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ? ವೃಷಣಗಳು ನಿಮಗೆ ಗೊತ್ತು ಅಲ್ವಾ? ವೃಷಣಗಳು ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡುವಂತವಾಗಿವೆ. ವೃಷಣಗಳು ಅಲ್ಲಿಂದ ವೃಷಣನಾಳದ ಮೂಲಕ ವೀರ್ಯಾಣು ಸಾಗಿಸಲ್ಪಡ್ತದೆ. ಹಾಗಿದ್ರೆ ವೃಷಣಗಳು ಯಾಕೆ ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ ಅಂದ್ರೆ, ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರುತ್ತವೆ. ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ವೀರ್ಯಾಣುಗಳು ಉತ್ಪತ್ತಿ ಆಗಬೇಕು ಅಂದ್ರೆ ಅಲ್ಲಿ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರ್ತವೆ. ಮುಂದಿನ ಪ್ರಶ್ನೆ, 13ನೇ ಪ್ರಶ್ನೆ, ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಹೇಗೆ ಭಿನ್ನವಾಗಿವೆ ಅಂತ ಕೇಳಿದ್ದಾರೆ. ಹೈಡ್ರಾದಲ್ಲಿ ಯಾವ ರೀತಿಯಾದಂತಹ ಸಂತಾನೋತ್ಪತ್ತಿ ಇರ್ತದೆ? ಗೊತ್ತಿದೆ ನಿಮ್ಗೆ ಅಲ್ವಾ? ಯಾವ ರೀತಿಯಾದಂತಹ ಸಂತಾನೋತ್ಪತ್ತಿ? ಮೊಗ್ಗುವಿಕೆ. ಅದೇ ತರ ನಾವು ಪ್ಲನೇರಿಯಾದಲ್ಲಿ ಬಂದ್ರೆ ತುಂಡಾಗುವಿಕೆ ಅಂತ ಹೇಳ್ತೀವಿ, ಅಥವಾ ಪುನರುತ್ಪಾದನೆ. ಇಲ್ಲಿ ಪುನರುತ್ಪಾದನೆ ಬರುತ್ತೆ. ಈಗ ಇಲ್ಲಿ ಹೈಡ್ರಾದಲ್ಲಿ ಮೊಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ. ಇದನ್ನ ಕೆಲವು ಪ್ರಶ್ನೆಗಳ ಹಿಂದಷ್ಟೇ ನೋಡಿದಿರಿ. ಇಲ್ಲಿ ಮೊಗ್ಗುವಿಕೆಯಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ಇದು ಪೋಷಕ ಜೀವಿ ಇದೆ ಅಂದ್ರೆ, ಅಥವಾ ಇದು ಪೋಷಕ ಜೀವಿ ಇದೆ ಅಂದ್ರೆ ಇಲ್ಲಿಂದ ಹೊಸ ಮೊಗ್ಗು ಬೆಳವಣಿಗೆಗೊಂಡು ಅದು ಮತ್ತೊಂದು ಸಸ್ಯವಾಗಿ, ನೋಡಿ, ಮತ್ತೊಂದು ಸಸ್ಯವಾಗಿ ರೂಪುಗೊಂಡಿದೆ. ಅಥವಾ ಮತ್ತೊಂದು ಹೈಡ್ರಾ ಸಸ್ಯ ಅಲ್ಲ, ಅದು ಹೈಡ್ರಾ ಆಗಿ ರೂಪುಗೊಂಡಿರುತ್ತೆ. ಈಗ ಮೊಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ ಯಾವುದ್ರಲ್ಲಿ? ಹೈಡ್ರಾದಲ್ಲಿ ಮೊಗ್ಗುವಿಕೆಯ ಮೂಲಕ ಸಂತಾನೋತ್ಪತ್ತಿ. ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ಮೂಲಕ ಸಂತಾನೋತ್ಪತ್ತಿ. ಇಲ್ಲಿ ಪುನರುತ್ಪಾದನೆಯ ಮೂಲಕ ಸಂತಾನೋತ್ಪತ್ತಿ ಆಗತ್ತೆ. ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗುಗಳ ಬೆಳವಣಿಗೆ. ನೋಡಿ, ಇಲ್ಲಿ ನಿರ್ದಿಷ್ಟವಾದಂತಹ ಭಾಗದಲ್ಲಿ ಏನಾಯ್ತಂದ್ರೆ, ಇಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಜೀವಕೋಶ ಇರುವಂತದ್ದು ಅದು ವಿಭಜನೆಗೊಂಡು ಹಲವಾರು ಜೀವಕೋಶಗಳಾಗತ್ತೆ.
ಇದರಿಂದ ಇಲ್ಲಿ ಬಾಹ್ಯ ಮುಗ್ಗುಗಳ ಬೆಳವಣಿಗೆಯಾಗುತ್ತೆ. ಅದರಿಂದ ಅದು ಸಂಪೂರ್ಣ ಬೆಳವಣಿಗೆ ಹೊಂದಿದ ಮೇಲೆ ಹೊಸ ಹೈಡ್ರಾ ಆಗಿ ರೂಪುಗೊಳ್ಳುತ್ತೆ. ಇಲ್ಲಿ ಇದನ್ನು ಪ್ಲನೇರಿಯಾದಲ್ಲಿ ಏನಾಗುತ್ತೆ, ಇದನ್ನು ಎಷ್ಟು ಬೇಕಾದರೂ ತುಂಡುಗಳಾಗಿ ಕತ್ತರಿಸಬಹುದು ಮತ್ತು ಪ್ರತಿ ತುಂಡು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ. ಈಗ ಇಲ್ಲಿ ನೋಡಿ, ಇದನ್ನ ತುಂಡುಗಳಾಗಿ, ಈ ಪ್ಲನೇರಿಯವನ್ನ 2 ತುಂಡುಗಳಾಗಿ ಕತ್ತರಿಸಿದ್ದಾರೆ. ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಇಲ್ಲೇನಾಗುತ್ತೆ, ಇಲ್ಲಿ 2 ಹೊಸ ಜೀವಿಗಳೇ ಬೆಳೆದು ಬಿಟ್ಟಿದ್ವೆ ಅಲ್ವಾ? ಹಾಗಾಗಿ ಇದನ್ನ ಎಷ್ಟು ಬೇಕಾದರೂ ತುಂಡುಗಳಾಗಿ ಕತ್ತರಿಸಬಹುದು ಮತ್ತು ಪ್ರತಿ ತುಂಡು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ. 14ನೇ ಪ್ರಶ್ನೆ, ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರವೇನು ಅಂತ ಕೇಳಿದ್ದಾರೆ. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ, ಇಲ್ಲಿ ಏನಾಗುತ್ತೆ, ಮೊದಲು ವೀರ್ಯಾಣುಗಳು ಏನಿದೆ ಅವು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಒಂದು ರಚನೆಯಾಗಿದೆ. ವೀರ್ಯಾಣು, ಆ ವೀರ್ಯಾಣು ಬಂದು ಹೆಣ್ಣು ದೇಹದಲ್ಲಿರುವಂತಹ ಅಂಡಾಣುವನ್ನ ತಲುಪುತ್ತೆ. ಇಲ್ಲಿ ಅಂಡಾಣು ಅಂದ್ರೆ ಏನು? ಇದು ಅಂಡಾಶಯದಲ್ಲಿ ಬಿಡುಗಡೆಯಾಗುವಂತದ್ದಾಗಿದೆ. ಅದು ಅಂಡನಾಳದ ಮೂಲಕ ಗರ್ಭಾಶಯವನ್ನ ಅಥವಾ ಗರ್ಭಕೋಶವನ್ನ ತಲುಪುತ್ತೆ. ಈಗ ಅಲ್ಲಿ ವೀರ್ಯಾಣು ಬಂದು ಸೇರಿ ಅವೆರಡು ಸಮ್ಮಿಲನ ಆಯ್ತು. ಅಂಡಾಣು ಮತ್ತೆ ವೀರ್ಯಾಣುವಿನ ಸಮ್ಮಿಲನ ಆಯ್ತು. ಅವೆರಡು ನಿಷೇಚನಗೊಂಡು ಯುಗ್ಮಜವನ್ನ ಉಂಟು ಮಾಡಿದ್ವು. ಯುಗ್ಮಜದಲ್ಲಿ ಮತ್ತೆ ಅದು ಭ್ರೂಣವಾಗಿ ಬೆಳವಣಿಗೆಯನ್ನ ಹೊಂದುತ್ತೆ. ಈ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರವೇನು ಅಂತ ಕೇಳಿದ್ದಾರೆ. ಈಗ ಭ್ರೂಣದಲ್ಲಿರುವಂತಹ ಮಗುವಿಗೆ, ಈಗ ಮಗು ಹೊಟ್ಟೆಯಿಂದ ಹೊರಗೆ ಬಂತು, ಹೆಣ್ಣು ದೇಹದಿಂದ ಹೊರಗೆ ಬಂತು, ಅವಾಗ ಅದಕ್ಕೆ ನಾವು ಹಾಲು ಎಲ್ಲ ಕುಡಿಸ್ತೀವಿ ಅಲ್ವಾ? ಅದು ಆಹಾರವನ್ನ ಹೊರಗಿನಿಂದ ಕೊಡ್ತೀವಿ. ಆದ್ರೆ ಅದು ಗರ್ಭಕೋಶದಲ್ಲಿರುವಾಗ, ದೇಹದ ಒಳಗೆ ಇರುವಾಗ ಅದಕ್ಕೆ ಆಹಾರದ್ದು ಆಕ್ಸಿಜನ್ ಎಲ್ಲ ಸಪ್ಲೈ ಬೇಕಲ್ಲ ಅಲ್ವಾ? ಆಹಾರದ ಮತ್ತೆ ಆಕ್ಸಿಜನ್ ಸಪ್ಲೈ ಎಲ್ಲ ಬೇಕಲ್ಲ. ಅದನ್ನ ಮಾಡುವಂತವ್ರು ಯಾರು? ಜರಾಯು. ಸೊ ಜರಾಯು ಹೇಗ್ ಹೆಲ್ಪ್ ಮಾಡುತ್ತೆ? ಇದು ಹೊರಗಡೆ ಬಂದ್ಮೇಲೆ ಮೇಡ್ ಇರ್ತಾರಲ್ಲ, ಅದೇ ತರ ಹೊಟ್ಟೆ ಒಳಗೆ ಜರಾಯು ಇದು ಆ ಮಗುವಿನ ಪೋಷಣೆಯನ್ನೆಲ್ಲ ನೋಡ್ಕೊಳ್ಳುವಂಥದ್ದು. ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಇದು ತಾಯಿಯ ದೇಹದಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ಬೇಕಲ್ಲ, ಆ ಕಾರಣಕ್ಕಾಗಿ ಅದನ್ನ ಸಾಗಿಸ್ಲಿಕ್ಕೆ ವಿಶಾಲವಾದ ಮೇಲ್ಮೈಯನ್ನ ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ಭ್ರೂಣ ತ್ಯಾಜ್ಯವನ್ನ ಉತ್ಪತ್ತಿ ಮಾಡುತ್ತೆ ಅಲ್ವಾ? ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ. ಈಗ ಭ್ರೂಣದಿಂದ ಒಂದಿಷ್ಟು ತ್ಯಾಜ್ಯಗಳು ಉತ್ಪತ್ತಿ ಆದವು. ಈ ತ್ಯಾಜ್ಯವನ್ನ ಜರಾಯುವಿಗೆ ಕಳಿಸಿದ್ರಾಯ್ತು. ಜರಾಯು ಅದನ್ನ ರಕ್ತಕ್ಕೆ ಕೊಟ್ಟು ರಕ್ತದ ಮೂಲಕ ಬೇರೆ ಬೇರೆ ರೀತಿ ಹೊರಹಾಕೋದು, ಅದು ಆ ಪ್ರಕ್ರಿಯೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಹಾಗಾಗಿ ಜರಾಯು ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕುತ್ತದೆ. ಇದೊಂಥರ ಮೀಡಿಯೇಟರ್ ಇದ್ದಂಗೆ ತಾಯಿಯ ದೇಹದಿಂದ ಏನನ್ನ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ಅನ್ನ ಭ್ರೂಣಕ್ಕೆ ಕೊಡ್ತದೆ. ಈಗ ಭ್ರೂಣದಿಂದ ತ್ಯಾಜ್ಯವನ್ನ ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಗಾಗ್ತದೆ. ಈಗ ನೀವು ನಿಮ್ ಫ್ರೆಂಡು ಮಾತಾಡ್ತಾ ಇಲ್ಲ ಅಂದ್ರೆ ಮಧ್ಯದಲ್ಲಿ ಒಬ್ರು ಮೀಡಿಯೇಟರ್ ಅನ್ನ ಇಟ್ಕೊಂಡಿರ್ತೀರಿ ಅಲ್ವಾ? ಅದನ್ನ ಅವ್ರಿಗೆ ಹೇಳು, ಇದನ್ನ ಇವ್ರಿಗೆ ಹೇಳು, ಮೀಡಿಯೇಟರ್. ಅವ್ರು ಹೇಳ್ಬೇಕು, ನೀವ್ ಹೇಳ್ತಿರೋದು ಪಕ್ಕದಲ್ಲಿರೋರಿಗೂ ಕೇಳಿಸ್ತಿರುತ್ತೆ, ಆದ್ರೆ ಅಲ್ಲೊಂದು ಮೀಡಿಯೇಟರ್ ಬೇಕು ನಿಮ್ಗೆ ಅಲ್ವಾ? ಅದೇ ತರ ಇದು ಜರಾಯು ಏನಿದೆ ಮೀಡಿಯೇಟರ್ ತರ. ಇಲ್ಲಿ ತಾಯಿ ಮಗುವಿಗೆ ಡೈರೆಕ್ಟ್ ಆಗಿ ಆಹಾರವನ್ನ ಕೊಡೋದಿರಬಹುದು, ಅಥವಾ ಮಗು ಮಾಡಿರುವಂತಹ ತ್ಯಾಜ್ಯವನ್ನ ಹೊರಗಾಕೋದಿರ್ಬಹುದು. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಹೊಟ್ಟೆಯಲ್ಲಿದ್ದಾಗ. ಆ ಕಾರಣದಿಂದ ಏನ್ ಮಾಡುತ್ತೆ ಜರಾಯು ತಾಯಿಯ ದೇಹದಿಂದ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ನ ಭ್ರೂಣಕ್ಕೆ ತಲುಪಿಸುವಂತದ್ದು, ಭ್ರೂಣದಿಂದ ಬಂದಿರುವಂತಹ ತ್ಯಾಜ್ಯವನ್ನ ಹೊರಗೆ ತಾಯಿಯ ದೇಹದ ರಕ್ತಕ್ಕೆ ಸಾಗಿಸುವಂತದ್ದು. ಈ ರೀತಿ ಕೆಲಸವನ್ನ ಜರಾಯು ಮಾಡುತ್ತೆ. 15ನೇ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರುಹೊಂದಾಣಿಕೆಯಾಗುತ್ತದೆ ವಿವರಿಸಿ. ನಿಮಗೆ ಗೊತ್ತಿದೆ, ಮಾನವರು ಒಟ್ಟು 23 ಜೊತೆ
ವರ್ಣತಂತುಗಳನ್ನ ಹೊಂದಿದ್ದಾರೆ ಅಲ್ವಾ. ಮಾನವರಲ್ಲಿ ಒಟ್ಟು 23 ಜೊತೆ ವರ್ಣತಂತುಗಳು ಇವೆ. ಹಿಂದಿನ ಪಾಠದಲ್ಲಿ ನಾವು ಕಲ್ತಿದೀವಿ ಅಲ್ವಾ, ಆನುವಂಶೀಯತೆ ಪಾಠದಲ್ಲಿ. ಈಗ ಏನಂದ್ಕೊಳ್ಳೋಣ, 23 ಜೊತೆ ಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲಿ ಏನಾಗುತ್ತೆ, ಅಂಡಾಣು ಮತ್ತೆ ವೀರ್ಯಾಣು ನಿಷೇಚನಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ನಾವ್ ಅಂದ್ಕೊಳ್ಳೋಣ ಏನಂತ, 23 ಜೊತೆ ಅಂಡಾಣುವಿನ ಜೊತೆ ಬಂದ್ರೆ, 23 ಜೊತೆ ವೀರ್ಯಾಣುವಿನ ಜೊತೆ ಬಂದ್ರೆ ಅವಾಗ ಏನಾಗುತ್ತೆ, ಮುಂದಿನ ಪೀಳಿಗೆಯಲ್ಲಿ ಎಷ್ಟಾಗುತ್ತೆ, 46 ಜೊತೆ ವರ್ಣತಂತುಗಳಾಗತ್ತೆ. ಇದು ಸಾಧ್ಯ ಇಲ್ಲ. ಈ ರೀತಿ ಆದ್ರೆ ಮಾನವನ ಪೂರ್ತಿ ದೇಹದ ವಿನ್ಯಾಸವೇ ಬದಲಾಗ್ಬಿಡುತ್ತೆ ಅಲ್ವಾ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇಲ್ಲಿ ಏನಾಗತ್ತೆ, ಇಲ್ಲಿ 23 ಜೊತೆ ಅಲ್ಲ, ಬರೀ 23 ಮಾತ್ರ ಬರ್ಬೇಕು. 23 ವರ್ಣತಂತು ಮಾತ್ರ ಬರ್ಬೇಕು. ಇಲ್ಲೂ ಕೂಡ 23 ಜೊತೆ ಅಲ್ಲ, ಬದಲಾಗಿ 23 ಅಂಡಾಣುವಿನಲ್ಲೂ 23 ವೀರ್ಯಾಣುವಿನಲ್ಲೂ 23 ಮಾತ್ರ ಬರ್ಬೇಕು. ಅವಾಗ ಅವೆರಡು ಸಂಯೋಗ ಹೊಂದಿ ನಿಷೇಚನ ಹೊಂದಿದಾಗ ಏನಾಗತ್ತೆ, ಅದು 23 ಜೊತೆ ಅಂದ್ರೆ ಟೋಟಲ್ 46 ಆಗಿರುತ್ತೆ. 46 ಜೊತೆ ಅಲ್ಲ, ಟೋಟಲ್ 46 ಆಗಿರುತ್ತೆ. ಅದಕ್ಕಾಗಿ ಯಾವ ರೀತಿ ಮರು ಹೊಂದಾಣಿಕೆ, ನಮ್ಮ ದೇಹದ ಎಲ್ಲಾ ಜೀವಕೋಶದಲ್ಲಿ 23 ಜೊತೆ ಇರುತ್ತೆ. ಆದ್ರೆ ಲಿಂಗಾಣುವಿನಲ್ಲಿ, ಅದರಲ್ಲಿ ಅಂಡಾಣು ಕೋಶ ಅಥವಾ ವೀರ್ಯಾಣು ಕೋಶದಲ್ಲಿ ಮಾತ್ರ 23 ಇರುತ್ತೆ. ಹಾಗಾಗಿ ಇಲ್ಲಿ ಲಿಂಗಾಣುಗಳು ಉತ್ಪತ್ತಿಯಾಗುವಾಗ ಮಿಯಾಸಿಸ್ ರೀತಿಯ ಕೋಶ ವಿಭಜನೆಯಿಂದ ಮೂಲ ಕೋಶದಲ್ಲಿನ ವರ್ಣತಂತುಗಳ ಸಂಖ್ಯೆಯು ಅರ್ಧದಷ್ಟಾಗುತ್ತದೆ. ಅಂದ್ರೆ 23 ಜೊತೆ ಇತ್ತಲ್ಲ, ಅದು 23 ಮಾತ್ರ ಆಗತ್ತದೆ. ಲಿಂಗಾಣುಗಳು ಉತ್ಪತ್ತಿಯಾಗುವಾಗ ಮಿಯಾಸಿಸ್ ರೀತಿಯ ಕೋಶ ವಿಭಜನೆಯಿಂದ ಮೂಲ ಕೋಶದಲ್ಲಿನ ವರ್ಣತಂತುಗಳ ಸಂಖ್ಯೆಯು ಅರ್ಧದಷ್ಟಾಗುತ್ತದೆ. ಆಮೇಲೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ 2 ಭಿನ್ನ ಲಿಂಗ ಕೋಶಗಳು, ಅಂಡಾಣು ಮತ್ತೆ ವೀರ್ಯಾಣು, 2 ಭಿನ್ನ ಲಿಂಗ ಕೋಶಗಳು ಸಂಯೋಜನೆಗೊಳ್ಳುವುದರಿಂದ ವರ್ಣತಂತುಗಳ ಸಂಖ್ಯೆಯು ಮೂಲದಲ್ಲಿದ್ದಷ್ಟೇ ಆಗುತ್ತದೆ ಅಲ್ವಾ. ಇಲ್ಲಿ 23 ಅಂಡಾಣುವಿನಿಂದ ಬಂದಿದೆ, 23 ವೀರ್ಯಾಣುವಿನಿಂದ ಬಂದಿದೆ ಅಂದ್ರೆ ಅವೆರಡು ಸಂಯೋಜನೆಗೊಂಡಾಗ 23 + 23 ಎಷ್ಟಾಯ್ತು, 46 ಆಯ್ತಲ್ವಾ. ಅಂದ್ರೆ ಮೊದಲಿನ ಎಲ್ಲಾ ಮಾನವರಲ್ಲಿ ಇರುವಂತದ್ದು 46 ವರ್ಣತಂತುಗಳು, ಅಂದ್ರೆ 23 ಜೊತೆ ವರ್ಣತಂತುಗಳಿರ್ತವೆ ಅಷ್ಟೇ. ಮುಂದಿನ ಪೀಳಿಗೆಯಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹಾಗಾಗಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ 2 ಭಿನ್ನ ಲಿಂಗ ಕೋಶಗಳು ಸಂಯೋಜನೆಗೊಳ್ಳುವುದರಿಂದ ವರ್ಣತಂತುಗಳ ಸಂಖ್ಯೆಯು ಮೂಲದಲ್ಲಿದ್ದಷ್ಟೇ ಆಗುತ್ತದೆ. ಇದರಿಂದಾಗಿ ಜೀವಿಯೊಂದರಲ್ಲಿನ ವರ್ಣತಂತುಗಳ ಸಂಖ್ಯೆಯು ಸ್ಥಿರವಾಗಿರುತ್ತದೆ. ಆ ಕಾರಣದಿಂದಾಗಿ ಜೀವಿಯೊಂದರಲ್ಲಿ ಇರುವಂತಹ ವರ್ಣತಂತುವಿನ ಸಂಖ್ಯೆ ಯಾವಾಗಲೂ ಸ್ಥಿರವಾಗಿರುತ್ತದೆ. ಈ ರೀತಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಮರು ಹೊಂದಾಣಿಕೆ ಆಗುವಂತದ್ದು. ಹಾಗಿದ್ರೆ ಇಲ್ಲಿಗೆ ಜೀವಶಾಸ್ತ್ರದ ಎಲ್ಲಾ ಪಾಠಗಳನ್ನ ನಾವಿವತ್ತು 16ನೇ ಪ್ರಶ್ನೆ ಇದೆ. ಇದರಲ್ಲಿ ಬೀಜವೊಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ. ಈಗ ಒಂದು ಬೀಜ ಇದೆ, ಅದು ಭವಿಷ್ಯದ ಸಸ್ಯವಾಗಿ, ನಿಮಗ್ ಗೊತ್ತಿದೆ ಬೀಜವೇ ನೆಕ್ಸ್ಟ್ ಸಸ್ಯವಾಗಿ ಬೆಳೆಯುತ್ತೆ ಅಲ್ವಾ. ಹಾಗಿದ್ರೆ ಬೀಜವೊಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತೆ ಅಂತ ನೋಡಿದ್ರೆ, ಬೀಜವು ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯುತ್ತೆ ಅಲ್ವಾ. ನಾವು ಯಾವ್ದಾದ್ರು ಬೀಜ, ಕೊತ್ತಂಬರಿ ಬೀಜವನ್ನೇ ಹಾಕಿದೀವಿ ಅಂತ ಇಟ್ಟುಕೊಳ್ಳೋಣ, ಅದು ಮೊಳಕೆಯೊಡೆಯುತ್ತೆ ಅಲ್ವಾ. ಅಥವಾ ಇಲ್ಲಿ ನೋಡಿ, ಕಡ್ಲೆ ಬೀಜ ಹಾಕಿದ್ದಾರೆ, ಅದು ಮೊಳಕೆ ಒಡಿತಾ ಇದೆ. ಪ್ರಥಮ ಮೂಲವು, ಮೂಲ ಅಂದ್ರೆ ಬೇರು ಅಂತ ಹೇಳಿದೀನಿ, ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ ಪ್ರಥಮ ಕಾಂಡವು ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ಪ್ರಥಮ ಮೂಲ ಅಂತ ಏನಿರುತ್ತಲ್ಲ, ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ ಮತ್ತೆ ಪ್ರಥಮ ಕಾಂಡವು ನಂತರ ಸಸ್ಯದ ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಾರಂಭವಾಗುವವರೆಗೆ ಬೀಜದಳದಲ್ಲಿ ಸಂಗ್ರಹವಾದ ಆಹಾರವು ಬೆಳವಣಿಗೆಗಾಗಿ ಬಳಕೆಯಾಗುತ್ತದೆ ಅಲ್ವಾ. ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಾರಂಭವಾದ ಮೇಲೆ ಸಸ್ಯಗಳಿಗೆ ಸರಿಯಾದ ಆಹಾರ ಅನ್ನುವಂಥದ್ದು ತಾವು ಉತ್ಪಾದನೆ ಮಾಡ್ಕೊಳ್ಳಿಕ್ಕಾಗತ್ತೆ. ಹಾಗಾಗಿ ಅಲ್ಲಿವರೆಗೆ ಏನ್ ಮಾಡ್ಬೇಕವು ಅಂದ್ರೆ ಬೀಜದಳದಲ್ಲಿ ಸಂಗ್ರಹವಾದ ಆಹಾರ ಏನಿರುತ್ತೆ
ಇರುತ್ತೆ, ಅದು ಬೆಳವಣಿಗೆಗಾಗಿ ಬಳಕೆ ಆಗುತ್ತೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಇಲ್ಲಿಗೆ ಜೀವಶಾಸ್ತ್ರದ ಎಲ್ಲಾ ಪಾಠಗಳು ಮುಗೀತು. ಹಾಗಿದ್ರೆ ಎಲ್ಲರಿಗೂ ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೀರಿ. ಹೇಳಿರುವಂತದ್ದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದಷ್ಟು ರಿವಿಷನ್ ಅನ್ನ ಮಾಡ್ಕೊಳ್ಳಿ. ಸರಿನಾ?